ಇನ್ನೊಂದ್ 20 ನಿಮಿಷದಲ್ಲಿ ನಾನು ರೆಡಿಯಾಗಿ ಬೇಗ ದೇವಸ್ಥಾನದ ಹತ್ರ ಬರ್ತೀನಿ, ನೀವು ಬೇಗ ಬನ್ನಿ. ಸರಿ ಆಯ್ತು. ಬನ್ನಿ ಬಾಬಾ, ಹುಷಾರ್. ಅಕ್ಕ ಸಂಗೀತಾ ಬೇಗ ಬಾ. ಬಂದೆ. ಅಕ್ಕ ಇಲ್ಲಿ ನೋಡು, ನಮ್ ತೋಟದ್ದು ಶಂಕರಪ್ಪ ಬಂದು ಕೊಟ್ಟು ಹೋದ. ಅಲ್ಲ ಕಣೋ, ಕಾಯಿ ಯಾಕೋ ಕೊಟ್ಟು ಕಳ್ಸಿದಾರೆ. ಅಯ್ಯ, ಇನ್ನೊಂದ್ 2-3 ದಿನ ಹಣ್ಣಾಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ನಪ್ಪ. ಹೌದಾ? ಈ ವರ್ಷದ್ದು ಈ ಸೀಸನ್ದು ಕೊನೆ ಮಾವಿದು. ಏನಾದ್ರೂ ಒಳ್ಳೆ ರುಚಿಯಾಗಿ ಸೀಕರಣೆ ಮಾಡು. ಆಯ್ತಪ್ಪ, ನೀನ್ ಕೇಳೋದ್ ಹೆಚ್ಚೋ ನಾನ್ ಮಾಡ್ಕೊಡೋದ್ ಹೆಚ್ಚೋ ಮಾಡ್ಕೊಡ್ತೀನಿ. ಅತ್ತೆ, ಭೂಮಿ ಈ ಸೀರಿಯಲ್ ಎಷ್ಟು ಮುದ್ದಾಗ್ ಕಾಣಿಸ್ತಿದ್ಯಾ, ನನ್ ದೃಷ್ಟಿನೇ ಆಗ್ಬಿಡತ್ತೆ. ಭೂಮಿ ಎಲ್ಲಾದ್ರೂ ಹೊರಟಿದ್ಯಾ? ಹಾ ಅಮ್ಮ, ಸಾಯಿಬ್ರು ದೇವಸ್ಥಾನಕ್ ಹೋಗೋಣ ಅಂದ್ರು, ಅದಕ್ಕೆ ರೆಡಿ ಆಗ. ಅದ್ ಯಾವ ಗ್ಯಾಪ್ ಅಲ್ಲಿ ಯಾರಿಗೂ ಗೊತ್ತಾಗ್ದೇ ಇರೋಂಗ ಒಂದ್ ಕರ್ದ ನಿಮ್ಮನ್ನ. ಇದು ಫೋನ್ ಮಾಡ್ ಕರೆದ್ರು. ಅದು ಅಲ್ದೆ ಇವಾಗಷ್ಟೇ ಟ್ರೈನಿಂಗ್ ಮುಗಿಸ್ಕೊಂಬಂದಲ್ಲ, ದೇವ್ ದರ್ಶನ ಮಾಡ್ಕೊಂಡ್ ಬರೋಣ ಬಾ ಭೂಮಿ ಅಂದ್ರು, ಅದಕ್ಕೆ ಹೊರಟೆ. ಅಳಿ ಅಂದ್ರೆ ಫೋನ್ ಮಾಡ್ ಕರೆದ್ರ ಭೂಮಿ? ಹೂನಮ್ಮ, ಅವರೇ ಕರೆದ್ರು. ಅರೆ ನೋಡಿದ್ರ, ನಮ್ಮ ಅಜ್ಜಿತನಗ್ ಬಂದ ಆಲೋಚನೆ ನಮ್ಗೆ ಯಾರಿಗೂ ಬರ್ಲೇ ಇಲ್ಲ. ನಡೀರಿ, ನಾವು ಎಲ್ರೂ ಜೊತೆಗ್ ಹೋಗಿ ದೇವ್ರ ಆಶೀರ್ವಾದ ಪಡ್ಕೊಂಡ್ ಬಂದ್ಬಿಡೋಣ. ದೇವೇನೆ, ಅದ್ಯಾಕೆ ನಾವು ಈ ಶಿವಪೂಜೆಲ್ ಕರಡಿ ಬಿಟ್ಟಂತೆ ಮಧ್ಯದಲ್ಲಿ ಹೋಗೋದು? ಅವ್ರು ಹೋಗ್ಲಿ. ಹಾ ಕರೆಕ್ಟ್. ಪಾಪ ಇವ್ರಿಬ್ರು ತುಂಬಾ ದಿನ ಆದ್ಮೇಲೆ ಪರ್ಸನಲ್ ಆಗಿ ಸಿಗ್ತಾ ಇದಾರೆ. ಮಾತಾಡ್ಕೊಳ್ಳೋದಿಕ್ಕೆ ತುಂಬಾ ಇರುತ್ತಲ್ವಾ, ಸುಮ್ನೆ ಇವ್ರಿಬ್ರಿಗೂ ನಾವ್ಯಾಕೆ ತೊಂದ್ರೆ ಕೊಡ್ಬೇಕು, ಇವ್ರು ಆರಾಮಾಗಿ ಹೋಗ್ಬಿಟ್ ಬರ್ಲಿ. ಕರೆಕ್ಟಾಗಿ ಹೇಳ್ಬೇಕಾ, ಅವ್ರ ಪಾಡ್ಗೋರು ಹೋಗ್ಲಿ, ನಾವ್ಯಾಕೆ? ನೀವ್ ಹೊಡುಕಂದ. ಅತ್ತೆ, ನಾನ್ ಹೋಗ್ಬರ್ತೀನಿ. ಹುಷಾರು ಅಮ್ಮ, ಹೋಗ್ಬರ್ತೀನಿ. ಜೋಪಾನ ಭೂಮಿ. ಸರಿ ಅಮ್ಮ, ಬೇಗ ಬಂದ್ಬಿಡಿ. ಶ್ರವಣ, ಭೂಮಿ ಮನೆಗ್ ಬಂದಿರೋದು ನನಗಂತೂ ಸಿಕ್ಕಾಪಟ್ಟಿ ಸಂತೋಷ ಆಗ್ತಿದೆ ಕಣೋ. ಇದೇ ಖುಷಿನಲ್ಲಿ ಮನೇಲಿ ಹಬ್ಬದ ಅಡ್ಗೆ ಮಾಡ್ಬೇಕು ಅನ್ನಿಸ್ತಿದೆ. ಆದ್ರೆ ನಾನ್ ಅನ್ಕೊಂಡಿರುವಷ್ಟು ಅಡ್ಗೆನ ಈ ಅಡ್ಗೆ ಮನೇಲಿ ಓಡಾಡ್ಕೊಂಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಒಂದ್ ಕೆಲ್ಸ ಮಾಡು, ಮನೆ ಹೊರಗಡೆ ಲಾನಲ್ಲಿ ಒಂದ್ ಚಿಕ್ಕದಾಗ್ ಪೆಂಡಲ್ ಹಾಕ್ಸು, ಎಲ್ರೂ ಒಟ್ಟಿಗೆ ಸೇರಿ ಅಲ್ಲೇ ಅಡ್ಗೆ ಮಾಡೋಣ. ಅಲ್ಲ ಅಕ್ಕ, ಅಡ್ಗೆ ಮನೆ ಅಷ್ಟು ದೊಡ್ಡದಾಗಿದೆ, ನೀನ್ ನೋಡಿದ್ರೆ ಆಚೆ. ಏನೋ ನಾನ್ ಹೇಳ್ದಂಗ್ ಕೇಳ್ತೀಯಾ ಇಲ್ವಾ? ಸರಿನಪ್ಪ, ಕೇಳಿದ್ರೆ ಬಿಡ್ತೀಯ ನೀನು? ಬಲಿ ಪೆಂಡಲ್ ಹಾಕ್ತಲ್ಲ. ಭಾಗ್ಯವ್ರೆ, ಒಂಚೂರು ಸಹಾಯ ಮಾಡ್ತೀರಾ? ಇಟ್ಕೊಡ್. ನಡಿ. ಸಾಹೇಬ್ರೆ, ಬಂದ್ ತುಂಬಾ ಹೊತ್ತಾಯ್ತಾ? ಇಲ್ಲ, ಈಗಷ್ಟೇ ಬಂದ. ಏನ್ ವಿಷಯ ಅಂತ ಹೇಳಿದ್ರೆ ನಾನು ಹೊರಡ್ತೀನಿ, ಜಾಸ್ತಿ ಟೈಮ್. ಸಾಹೇಬ್ರೆ, ನೀವ್ ಭಾಗ್ಯಮ್ಮನ ಬಿಡ್ಸಲ್ಲ ಅಂತ ಅನ್ಕೊಂಡು ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಅವತ್ತು ಟ್ರೈನಿಂಗ್ ಸ್ಕೂಲಲ್ಲಿ ಬಾಯಿ ಬಂದಂಗೆಲ್ಲ ಮಾತಾಡಿ ನಿಮ್ ಮನ್ಸಿಗೆ ನೋವು ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ. ನಿಮ್ ಮನ್ಸ್ ನೋವಾಗೋ ರೀತಿ ನಾನ್ ಮಾತಾಡಿರೋದ್ ನಿಜಾನೇ. ಅದನ್ನು ಲೆಕ್ಕಿಸ್ದೆ ನನ್ ತಾಯಿನ ಬಿಡುಗಡೆ ಮಾಡಿಸಿ ಕರ್ಕೊಂಡ್ ಬಂದ್ರಿಲ್ಲ, ನಂಗ್ ತುಂಬಾನೇ ಖುಷಿ ಆಯ್ತು ಸಾಹೇಬ್ರೆ. ಇದನ್ನ ಹೇಳೋದಕ್ಕೆ ಇಲ್ಲಿ ಕರ್ದಿದ್ದ? ಇಲ್ಲ ಸಾಹೇಬ್ರೆ, ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು ನಿಮ್ ಹತ್ರ, ಅದಕ್ಕೆ. ಏನ್? ಅದು ನಿಮ್ ಹಿಂದಿ ಅದು ಬಿಡ್ಲಲ್ಲ ಸಾಹೇಬ್ರೆ. ಆಗ ನಿಮ್ಮಮ್ಮಂಗೋಸ್ಕರ ವಿಧಿ ಇಲ್ದೆ ನಾವಿಬ್ರು ಒಟ್ಟಿಗಿರ್ಬೇಕಾಗ್ ಬಂತು. ಈಗ ನಮ್ಮಮ್ಮನ್ ಸರ್ದಿ. ಸಾಹೇಬ್ರೆ, ನಮ್ಮಮ್ಮ ಯಾವಾಗ್ಲೂ ನಿಮ್ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ನನ್ನ ಅಳಿಯ ಹೀಗೆ, ನನ್ನ ಅಳಿಯ ಹಾಗೆ ಅಂತ. ಅಳಿಯನ್ ಪಡೆಯೋದಕ್ಕೆ ನಾನ್ ಪುಣ್ಯ ಮಾಡಿದೆ. ಅಷ್ಟೇ ಅಲ್ಲ ಕಣೆ ಭೂಮಿ, ಇಂಥ ಗಂಡನ್ ಪಡೆಯೋದಕ್ಕೆ ನೀನದೆಷ್ಟ್ ಜನ್ಮದ್ ಪುಣ್ಯ ಮಾಡಿದ್ಯೋ ಅಂತ ಹೇಳ್ತಾ ಇರ್ತಾರೆ. ಆಗಿರ್ಬೇಕಾದ್ರೆ ನಾನು ಹೋಗಿ ನಮ್ಮಿಬ್ರದ್ದು ನಾಟಕದ ಮದ್ವೆ ಅಂತ ಹೇಗೆ ಹೇಳಿ ಸಾಹೇಬ್ರೆ? ಮಾಡ್ದೇ ಇರೋ ತಪ್ಪಿಗೆ ಇಷ್ಟು ದಿವ್ಸ ಶಿಕ್ಷೆ ಅನುಭವಿಸಿದ್ದಾರೆ. ಕೇಳಬಾರದ್ ಮಾತೆಲ್ಲ ಕೇಳಿಸ್ಕೊಂಡಿದ್ದಾರೆ. ಈಗ ನನ್ನ ಅಮ್ಮಂಗೆ ಸಾಂತ್ವನ ಹೇಳೋರ್ ಬೇಕು. ಇಂಥ ಸಮಯದಲ್ಲಿ ನಾನು ಹೋಗಿ ನಾನು ನೀವು ನಿಜವಾದ ಗಂಡ ಹೆಂಡತಿ ಅಲ್ಲ, ನಾವ್ ಆಗಿರೋದ್ ನಾಟಕದ ಮದ್ವೆ ಅಂತ ನಾನು ಹೇಗೆ ಹೇಳಿ ಸಾಹೇಬ್ರೆ? ಒಂದ್ ವೇಳೆ ನಾನ್ ನಿಜ ಹೇಳಿದ್ರೆ ಅಮ್ಮಂಗೆ ಮನುಷ್ಯರ ಮೇಲಿರೋ ಗೌರವನೇ ಹೊಟ್ಟೋಗಲ್ವಾ? ಸ್ವಲ್ಪ ದಿನಗಳ ಹಿಂದೆ ನಾನು ಎಕ್ಸಾಕ್ಟ್ಲಿ ಇದೇ ಮಾತುಗಳನ್ನ ಹೇಳಿದ್ದೆ. ಅಮ್ಮನ್ ಪರಿಸ್ಥಿತಿ ಚೆನ್ನಾಗಿಲ್ಲ, ಸ್ವಲ್ಪ ದಿನ ಕೋಆಪರೇಟ್ ಮಾಡು ಅಂತ. ಆಗ ನೀನ್ ಹೇಗ್ ನಡ್ಕೊಂಡಿದ್ದೆ ಅಂತ ನಿಂಗ್ ನೆನ್ಪಿದ್ಯಾ? ನನ್ಗಾಗ್ ಗೊತ್ತಾಗ್ಲಿಲ್ಲ ಸಾಹೇಬ್ರೆ. ಈಗೇನ್ ಮಾಡ್ಬೇಕು? ಸಾಹೇಬ್ರೆ, ಯಥಾ ಪ್ರಕಾರ ನಾವಿಬ್ರು ಗಂಡ ಹೆಂಡತಿಯಾಗೆ ಇರ್ಬೇಕು. ಹೌದು ಸಾಹೇಬ್ರೆ. ಅಷ್ಟೇ ಅಲ್ಲ, ನಾವಿಬ್ರು ಒಂದೇ ರೂಮಲ್ಲಿ ಹೀಗಿದ್ವಲ್ಲ ಹಾಗೆ ಇರ್ಬೇಕು. ಮನೆಯವ್ರನ್ನೆಲ್ಲ ನಂಬಿಸ್ಬೇಕಲ್ಲ ಸಾಹೇಬ್ರೆ. ಅದಕ್ಕೆ ಇನ್ನೊಂದಷ್ಟು ದಿನ ನಮ್ಮಿಬ್ರು ಕಾಂಟ್ರಾಕ್ಟ್ ನ ಮುಂದುವರ್ಸ್ಬೇಕು. ಏನಾಯ್ತು ಮಾಮ್, ಯಾಕೆ ನನ್ ಹ್ಯಾಪಿ ಮೂಡ್ ನ ಸ್ಪಾಯಿಲ್ ಮಾಡ್ದೆ? ಹ್ಯಾಪಿ ಮೂಡ್? ಏನ್ ಕಡ್ದು ಕಟ್ಟೆ ಹಾಕಿದೀಯಾ ಅಂತ ಹ್ಯಾಪಿ ಆಗಿದೀಯಾ? ಹೇ, ಅಲ್ಲಿ ನೋಡಿದ್ರೆ ಆ ಟೀ ಅಂಗಡಿ ಅಜಿತ್ ನ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕು ಅಂತ ಹೋಗಿದ್ದಾಳೆ. ಸೊ ವಾಟ್? ಭಾಗ್ಯಮ್ಮ ಜೈಲಿಂದ ರಿಲೀಸ್ ಆದ್ರು, ಭೂಮಿ ಮನೆಗ್ ವಾಪಸ್ ಬಂದ್ರು. ಅದನ್ನ ನೋಡ್ಕೊಂಡು ನಮ್ಮಮ್ಮ ಏನ್ ಕಡ್ಲೆಕಾಯಿ ತಿನ್ಕೊಂಡ್ ಕೂರಲ್ಲ, ಏನಾದ್ರೂ ಒಂದ್ ಮಾಡೇ ಮಾಡ್ತಾರೆ. ಅವ್ರಿಬ್ಬರನ್ನು ಮನೆಯಿಂದ ಆಚೆ ಹಾಕ್ತಾರನ್ನೋ ಕಾನ್ಫಿಡೆನ್ಸು ನನ್ಗಿದೆ. ಅಲ್ಲಿಗೆ ನಾನ್ ಕಷ್ಟಪಟ್ಟು ಮಣ್ ಹೊತ್ತು ದೊಡ್ಡದಾಗ್ ಬಿಲ್ಡಿಂಗ್ ಕಟ್ಟಿದ್ರೆ ನೀನ್ ಹೀಗೆ ಈಸಿಯಾಗಿ ಡಾನ್ಸ್ ಮಾಡ್ಕೊಂಡ್ ಬಂದು ಮನೆ ಸೇರ್ಕೋತೀಯ ಅನ್ನೋ ಬಿಟ್ಟಿಯಾ? ಸೀರಿಯಸ್ನೆಸ್ ಅನ್ನೋದನ್ನ ಯಾವಾಗ ಕಲಿತೀಯ ಬೇಬಿ? ಟೀ ಅಂಗಡಿ ಏನ್ ಹೇಳಿದ್ಲು? ಇನ್ನು 1 ತಿಂಗಳ ಮಟ್ಟಿಗೆ ಮಾತ್ರ ನಾನು ಈ ಮನೇಲಿ ಇರ್ತೀನಿ, ಆಮೇಲೆ ಪೊಲೀಸ್ ಟ್ರೈನಿಂಗ್ ನೆಪದಲ್ಲಿ ಮನೆಯಿಂದ ಆಚೆ ಹೋದ್ರೆ ಇನ್ಯಾವತ್ತು ಈ ಮನೆ ಕಾಲಿಡಲ್ಲ, ವಾಪಸ್ ಬರಲ್ಲ ಅಂತ ಹೇಳ್ದವಳು ಇವತ್ ಕೊಟ್ಲಲ್ಲ ಗ್ರ್ಯಾಂಡ್ ಆಗಿ ಎಂಟ್ರಿ. ಸಾಲ್ತು ಅಂತ ಟಿಪ್ ಟಾಪ್ ಆಗಿ ರೆಡಿ ಆಗಿ ಅಜಿತ್ ನ ಮೀಟ್ ಮಾಡಕ್ಕೆ ಹೋಗಿದ್ದಾಳೆ. ಏನ್ ಅರ್ಥ? ಮಿಸ್ಸಿಂಗ್ ಸಮಥಿಂಗ್ ಹಿಯರ್. ಮಾಮ್, ಅದೇನಿರ್ಬೋದು ಅಂತ ನೀನೇ ಗೆಸ್ ಮಾಡು. ಗೊತ್ತಾಗ್ತಿಲ್ಲ. ಒಂದ್ ವೇಳೆ ಇಬ್ರು ಮನ್ಸ್ ಬದಲಾಯಿಸ್ಕೊಂಡ್ಬಿಟ್ರ, ಗಂಡ ಹೆಂಡತಿಯಾಗಿ ಇದ್ಬಿಡೋಣ ಅಂತ ಡಿಸೈಡ್ ಮಾಡ್ಬಿಟ್ರ, ಅದಕ್ಕೆ ಏನಾದ್ರೂ ಪರ್ಸನಲ್ ಮೀಟಿಂಗ್ ಇರ್ಬೋದಾ ಅಥವಾ ಬೇರೆ ಏನಾದ್ರೂ ಅಜೆಂಡಾ ಇರ್ಬೋದಾ? ಗಾಡ್, ನನ್ಗೆ ಬೆಸ್ ಮಾಡಕ್ ಆಗ್ತಾ ಇಲ್ಲ, ತಲೆ ಸಿರ್ದು ಹೋಗ್ತಾ ಇದೆ. ಮಾಮ್, ನೀನ್ ಟೆನ್ಷನ್ ಮಾಡ್ಕೋಬೇಡ.
ಅವ್ರು ಹೋಗಿರೋದು ದೇವಸ್ಥಾನಕ್ಕೆ. ನನ್ ಗೆಸ್ ಪ್ರಕಾರ ನಾವ್ ಆಗಾಗ ಹೋಗೋ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಅವ್ರು ಏನ್ ಮಾತಾಡ್ತಾರೆ, ಅವ್ರ ಮುಂದಿನ ಪ್ಲಾನ್ ಏನು ಅಂತ ತಿಳ್ಕೋಬೇಕು ಅಷ್ಟೇ ತಾನೇ. ಎಸ್, ಮಪ್ತಿಲಿ ಒಬ್ಬ CID ಆಫೀಸರ್ ಕಳ್ಸೋಣ. ಯಾರೇ ಅದು? ನನಗೆ ಗೊತ್ತಿಲ್ದೇ ಇರೋರು. ಅಪ್ಪು. ಕರೆ, ನನ್ ತಲೆಗೆ ಯಾಕಿದು ಹೊಳಿಲೇ ಇಲ್ಲ? ಅಪ್ಪು, ಅಪ್ಪದ್ ಬಾಂಧವಿ ಟೈಮಿಗೆ ಉಪಯೋಗಕ್ ಬರ್ತಾಳೆ. ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಕೆಲ್ಸ ಮಾಡು ಅಂದ್ರೆ ಮಾಡ್ಬಿಡು. ಎಲ್ಲಿದೆಯೇ ಅಪ್ಪು? ಅಪ್ಪು ಸಾಹೇಬ್ರೆ, ಏನಾದ್ರು ಹೇಳಿ. ಅಯ್ಯೋ, ಅತ್ತೆ ನೋಡಿದ್ರೆ ಅಜಿತ್ ಭೂಮಿ ಮಧ್ಯೆ ಏನೋ ಸರಿ ಇಲ್ಲ, ಏನೋ ಸಮಸ್ಯೆ ಇದೆ. ಅವ್ರಿಬ್ರು ನಾವಿಬ್ರು ಚೆನ್ನಾಗಿದ್ದೀವಿ ಅನ್ನೋ ತರ ಮಾತ್ರ ನಾಟಕ ಆಡ್ತಿದಾರೆ. ಅವ್ರು ಏನ್ ಮಾಡ್ತಿದಾರೆ ಹೋಗ್ ಟೆಸ್ಟ್ ಮಾಡು ಅಂದ್ರು. ಇಲ್ಲಿ ನೋಡಿದ್ರೆ ಇವ್ರಿಬ್ರು ಪತ್ತೆನೇ ಇಲ್ಲ. ಅಲ್ಲ, ನಮ್ಮ ಅಜ್ಜಿ ಅಷ್ಟು ದೊಡ್ಡ ಮನೆ ಕಟ್ಸಿದಾರೆ. ಅಷ್ಟ್ ದೊಡ್ಡ ಮನೇಲಿ ಜಾಗ ಇಲ್ವಾ ಇವ್ರಿಬ್ರಿಗೂ ಮಾತಾಡೋದಕ್ಕೆ? ಅದನ್ನೆಲ್ಲ ಬಿಟ್ಟು ಇಷ್ಟು ದೂರ ದೇವಸ್ಥಾನಕ್ ಬಂದು ಮಾತಾಡೋ ಅಂತ ಏನಿದೆ ಅಂತ. ಓಹೋ, ಅಥವಾ ನಾನ್ ಡೌಟ್ ಪಡೋ ಹಾಗೆ ಅವ್ರಿಬ್ರು ನಿಜವಾಗ್ಲೂ ಗಂಡ ಹೆಂಡತಿ ಅಲ್ವಾ? ಅವ್ರಿಬ್ರು ಗಂಡ ಹೆಂಡತಿ ಅಲ್ಲ ಅನ್ನೋ ವಿಷಯ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅಂತ ಅವ್ರು ಇಷ್ಟು ದೂರ ದೇವಸ್ಥಾನಕ್ ಬಂದು ಮಾತಾಡ್ಕೊಂಡು ಹೋಗ್ತಿದಾರ ಹೇಗೆ? ಕಂಡ್ ಹಿಡ್ತೀನಿ ಇವತ್ತು. ಅಪೇಕ್ಷೆ ನಮ್ಮಿಂದನೇ ಇದ್ದಾಳು ನೋಡು. ನನ್ ತಾಯಿಗೋಸ್ಕರ, ನಿಮ್ ತಾಯಿಗೋಸ್ಕರ, ಅವ್ರಿಬ್ರು ಸಂತೋಷಕ್ಕೋಸ್ಕರ ನಂಗಿದು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಈ ಕಂಡೀಷನ್ ಬರ್ತಾ ಇದೆ. ಸಾಹೇಬ್ರೆ, ಏನ್ ಗೊತ್ತಾ, ನೀವ್ ಆ ಟ್ರೈನಿಂಗ್ ಅಲ್ಲಿ ಇರ್ಲಿಲ್ವಲ್ಲ, ನನ್ಗ್ ಒಂದೊಂದ್ ಕ್ಷಣನೂ ನರ್ಕದ್ ತರ ಕಳೆದ್ಬಿಟ್ಟೆ ಗೊತ್ತಾ? ಅಯ್ಯೋ, ಅಂತ ಸಮಯದಲ್ಲಿ ನಾನು ನಿನ್ ಜೊತೆಲಿ ಇರ್ಬೇಕಾಗಿತ್ತಲ್ಲ. ನೀವ್ ಇದ್ದಿದ್ರೆ ಅದ್ ನರ್ಕ ಆಗ್ತಿರ್ಲಿಲ್ವಲ್ಲ. ಕಲ್ಪುಟೆ. ಅಯ್ಯೋ ದೇವ್ರೆ, ಇನ್ನು ನನ್ ಕಣ್ಣಲ್ಲಿ ಏನೇನ್ ನೋಡ್ಬೇಕು. ದೇವಸ್ಥಾನ ಇದು, ಬುದ್ಧಿ ಇಲ್ವಾ ನಿಮ್ಗೆ? ಮಾರ್ಕೆಟ್ ಅನ್ಕೊಂಡೆ. ಹೌದೌದು, ನೀನ್ ಅನ್ಕೋತೀಯ. ಕಾಡ್ ಮನುಷ್ಯಗಿರೋ ನಾಗರಿಕತೆನೂ ಇಲ್ಲ ನಿಮ್ಮಿಬ್ರಿಗೆ. ಅಪೇಕ್ಷಾ, ಆಕ್ಚುಲಿ ನನ್ ಹೆಂಡತಿನ ನೋಡಿ ತುಂಬಾ ದಿನ ಆಗಿತ್ತಲ್ಲ. ಸೊ ತುಂಬಾ ದಿನ ಆದ್ಮೇಲೆ ಫಸ್ಟ್ ಟೈಮ್ ನೋಡಿದಕ್ಕೆ ತಡ್ಕೊಳಕ್ಕಾಗದೆ ಸ್ವಲ್ಪ ಎಕ್ಸೈಟ್ ಆಗ್ಬಿಟ್ಟೆ. ಅನ್ಸುತ್ತೆ ಎಲ್ಲ ಅನ್ಕೋತೀಯ. ಅದೇನಂತ ನನ್ ತಮ್ಮನಾಗ ಉಟ್ಬಿಟ್ಟ ನೀನು. ಅದ್ ಸರಿ, ನೀನೇನಿಲ್ಲಿ? ಈ ದೇವಸ್ಥಾನ ನಿಮ್ಮಪ್ಪ ರಾಮಣ್ಣನ ಕಟ್ಸಿರೋದು. ಯಾರೇನ್ ದೇವಸ್ಥಾನಕ್ ಬರ್ಲೇಬಾರ್ದಾ? ನಮ್ಮಪ್ಪ ರಾಮಣ್ಣ ಕಟ್ಟಿಸ್ತಾ ಇರೋ ದೇವಸ್ಥಾನಕ್ಕೆ ಶೂಪಣಕ್ಕಿ ಯಾಕೆ ಬಂದ್ಲು ಅಂತ ನಂಗೆ ಗೊತ್ತಾಗ್ತಿಲ್ಲ. ಚೆನ್ನಾಗಿ ಮಾತಾಡೋದ್ ಕಲ್ತಿದ್ಯಾ ಕಣೋ. ಎಲ್ಲ ಇವ್ರು ಸವಾಸ ಮಾಡಿ. ನಾನೇನ್ ಮಾಡ್ದೆ? ಇದೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನೀನ್ ಬಂದಿದ್ ಯಾಕೆ ಅನ್ನೋದೇ ಹೇಳಿಲ್ವಲ್ಲ. ದೇವ್ರ ನೋಡೋಣ ಅಂತ ಬಂದೆ. ದೇವ್ರಿಗೂ ಬ್ಯಾಕ್ ಟೈಮ್ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಸಾಹೇಬ್ರೆ, ಭಕ್ತ ಪ್ರಹ್ಲಾದ ಬೇಡದ ಕಣ್ಣಪ್ಪ ಬಿಟ್ರೆ ಇವ್ರಿಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಅನ್ಸುತ್ತೆ. ಕರೆಕ್ಟ್ ಆಗಿ ಹೇಳ್ದೇವು. ಏನು, ಇಬ್ರು ಸೇರ್ಕೊಂಡ್ ನಂಗೆ ಟೌನ್ ಕೊಡ್ತಿದ್ದೀರಾ? ತುಂಬಾ ಲೇಟ್ ಆಗೋತಾಯ್ತಾ? ಚಿನ್ನ, ನಮ್ಗೆ ಸ್ವಲ್ಪ ಕೆಟ್ಟ ಕಣ್ಗಳು ಬಿದೋಗೋ ಲಕ್ಷಣಗಳೆಲ್ಲ ಕಾಣಿಸ್ತಾ ಇದೆ. ದೇವ್ರ ಹತ್ರ ಹೋಗ್ಬಿಟ್ಟು ಬೇಡ್ಕೊಳ್ಳೋಣ ಬಾಮ್ಮ. ಚಿನೇ ತಲೆ ಮನೇಲಿ ಹೋಗಿ ಆರಾಮಾಗಿ ಟಿವಿ ನೋಡ್ಕೊಂಡ್ ಕೂತಿರ್ತಿದ್ದೆ. ನೋಡ್ಬಾರದೆಲ್ಲ ನನ್ ಕಣ್ಣಲ್ಲಿ ನೋಡೋ ಹಾಗಾಯ್ತು. ಈ ಅತ್ತೆಗ್ ಬುದ್ಧಿ ಇಲ್ಲ, ಅದ ನನ್ ಕರ್ಮ. ಏನಾಯ್ತು? ಚಿನ್ನ, ನಿಮ್ ಭಯಂಕರ ಗ್ಯಾಪ್ ಆಗೋಗಿದೆ. ನಾವು ಟ್ರೈನಿಂಗ್ ಕ್ಲಾಸ್ ಎಲ್ಲ ಹೋಗ್ಬಿಟ್ಟು ಇಷ್ಟು ದಿನ ನಾನ್ ತಾನೇ ಮೂಡಿಸ್ತಾ ಇದ್ದಿದ್ದು, ಈಗ ನೀನೇ ಮುಗಿಸ್ಕೊಂತಾ ಇದ್ಯಾ? ಇದೇ ನಂಗೆ ಸಿಟ್ಟು ಬರೋದು. ನಾನು ನಿನ್ ಜೊತೆ ಸಾಹೇಬ್ರೆ, ನೀನ್ ನಂಗೆ ಸಾರಿ ಕೇಳ್ಬೇಡ. ನೀವೇ ಮೂಡ್ಸಿ ಸಾಹೇಬ್ರೆ ಅಂತ ಕೇಳಿ. ನೀವೇ ಮುಡ್ಸಿ ಸಾಹೇಬ್ರೆ. ಕರ್ಮ, ನೀವ್ ಕಣ್ಣಲ್ಲಿ ಏನೇನ್ ನೋಡ್ಬೇಕು. ಕರ್ದ ಇನ್ನಪ್ಪ ಅವರು ಯಾವಾಗ ಹೋಗ್ತ್ಯಾ? ಯಾವಾಗ ಹೋಗ್ತೀಯನಾ? ಆತರ ಯಾವಾಗ ಹೋಗ್ತೀಯ ಅಲ್ಲ, ಮನೆಗೆ ಯಾವಾಗ ಹೋಗ್ತೀಯ ಅಂತ ಕೇಳಿದ್ದು. ಹೌದೌದು, ನಾನು ಈ ಹೂವನ ನನ್ನ ಹೆಂಡತಿಗೆ ಪ್ರೀತಿಯಿಂದ ಮುಡ್ಸೋದನ್ನ ನೀನು ನೋಡ್ಕೊಂತಾನೆ ಹೋಗ್ಬೇಕು. ಅವ್ರಿಗೆ ಕಾರಣಕ್ಕೂ ಸಾಧ್ಯ ಇಲ್ಲ. ಅದನ್ ಯಾಕೆ ನನ್ ಕಣ್ಣಲ್ಲಿ ನೋಡ್ರಿ. ನಾ ಮನೆಗೆ ಹೋಗಿರ್ತೀನಿ, ಬಾ. ಮುಡ್ಕೊಂಡ ಹೋಗಣ್ವಾ? ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬಾ. ಅಯ್ಯೋ ದೇವ್ರೆ, ಇನ್ನು ಎಷ್ಟ್ ಕೆಲ್ಸ ಬಾಕಿ ಇದೆಯಪ್ಪ. ಏನೋ ಮಾಡ್ತಿದ್ದಿ, ಓಡಾಡ್ತಿದ್ಯಲ್ಲೋ, ಸರಿ ಕೆಲಸ ಮಾಡು. ಅಮ್ಮ, ಸೊಪ್ಪಿಡ್ಸಿದಿಲ್ಲ ಆಯ್ತಮ್ಮ. ಅಮ್ಮ, ಇದ್ರಲ್ಲಿ ಪಾರ್ಥೇನಿಯಂ ಗಿಡ ಇರುತ್ತೆ, ನೋಡ್ಕೊಂಡು ನಿಧಾನ ಕಟ್ ಮಾಡು. ಬೇಗ ತಗೊಳ್ಳು ನೀನು. ಏನೋ ನೀನ್ ಒಂದೊಂದ್ ಗಡ್ಡೆ ಹೋಳಿಕೆ ಬೇಗ ಮಾಡು. ಅಯ್ಯೋ, ನೀ ಸುಮ್ನೆ ಬೇಗ ಇನ್ನು ಎಷ್ಟ್ ಕೆಲ್ಸ ಇದೆ ಗೊತ್ತಾ? ಅಯ್ಯೋ ದೇವಯಾನಿ, ಇವಳಿಗೆ ಸರಿಯಾಗಿ ಒಬ್ಬಟ್ಟು ಮಾಡಕ್ ಬರಲ್ಲ, ನೀಟಾಗಿ ಹೇಳ್ಕೊಡು. ಸತ್ಯ, ನೀನ್ ಏನ್ ಮಾಡ್ತಿದ್ಯಾ? ನೀನ್ ಗಡ್ಡ ಅಂತ ಕಟ್ ಮಾಡು ನೀನು. ಆಶೆ ಕೆಲ್ಸ ಇದೆ ಗೊತ್ತಾ? ತಗೋ, ಬೇಗ ಮಾಡು. ನಂಗ್ ನೀನ್ 5 ನಿಮಿಷ ನೀನ್ ಕಟ್ ಮಾಡ್ಕೊಡ್ಬೇಕು. ಭಾಗ್ಯವ್ರೆ, ಬಿಸ್ನೆಕ್ ಆಯ್ತಾ? ಕುದಿತಾ ಇದೆಯಲ್ಲ, ಈಗ ಇದಕ್ ಸ್ವಲ್ಪ ಹಾಕ್ಬಿಡೋಣ. ಬಟ್ಟೆ ಇಲ್ಲಿ, ಈ ಬಟ್ಟೆ ಇಲ್ಲು, ಚಮಡ ಬಟ್ಟೆ ಕೂಡ ಇಲ್ಲಿ. ಇನ್ನೊಂದ್ ಬೇಕಲ್ಲ, ಈ ಕೊಡು ಇಲ್ಲಿ. ಇಟ್ಕೊಳ್ಳೋದಾ? ಅಕ್ಕ, ಇದಿಷ್ಟು ಕೆಲಸ ಮನೆ ಒಳಗಡೆ ಮಾಡ್ಬೋದಿತ್ತಲ್ವಾ? ಈ ಮನೇಲಿ ಬೇಕಾ? ನೋಡು, ನಮ್ ಕಷ್ಟ ನೋಡಕ್ಕಾಗದೆ ಪೆಂಡಾಲ್ ಕೂಡ ಹೇಳ್ತಾ ಇದೆ. ಏನೋ ನೀನು ಯಾವಾಗ ಏನ್ ಮಾತಾಡ್ಬೇಕು ಅಂತ ನಿನಗೂ ಗೊತ್ತಾಗಲ್ಲ ಅಲ್ವೋ? ಇದನ್ನೆಲ್ಲ ಮನೆ ಒಳಗ್ ತಗೊಂಡೋಗಿ ನಾವ್ ಅಡ್ಗೆ ಕೆಲ್ಸ ಮುಗ್ಸೋ ಅಷ್ಟಕ್ಕೆ ರಾತ್ರಿ ಆಗ್ಬಿಡುತ್ತಷ್ಟೇ. ಏನು ಬೇಕಾಗಿಲ್ಲ, ಇಲ್ಲೇ ಮಾಡು ಅಲ್ವೋ? ನೀವ್ ನೆನಿಬಾರ್ದು ಅಂತ ನಾನ್ ಛತ್ರಿ ಕೊಟ್ಟಿಲ್ವಾ? ಬೇಕಾದ್ರೆ ತಗೋ ಇದನ್ನು. ಛತ್ರಿ ಹಿಡ್ಕೊಂಡ್ರೆ ಸೊಪ್ಪಿಡ್ಸೋದು ಯಾವ ಕೈನಿ? ಹೌದು ತಾನೆ? ಮತ್ತೆ ಆಯ್ ಮುಚ್ಕೊಂಡ್ ಸೊಪ್ಪಿಡ್ಸು. ಅಯ್ಯಯ್ಯೋ, ಇದೇನಿದು? ಎಲ್ಲ ಇಷ್ಟ ದಿನ ಚೆನ್ನಾಗೇ ಇದ್ರಿ, ಈ ಹೊಲ್ಸೇರ್ ಬಂದಿರೋ ತರ ಮನೆ ಆಚೆ ಟೆಂಟ್ ಹಾಕೊಂಡು ಅಡ್ಗೆ ಮಾಡ್ತಿದ್ದೀರಾ? ಏನಮ್ಮ ಮುದ್ದಿನ ಮಗಳೇ, ಇಷ್ಟು ದೂರ ಸವಾರಿ? ಅಪ್ಪ, ಜಾಗ ಬಿಡಮ್ಮ. ಏನಪ್ಪ ನೀನು? ಮಗಳು ಬಂದಿದ್ದಾಳೆ, ಕಷ್ಟ ಸುಖ ಹೇಗಿದೆ ಏನು ಎತ್ತ ವಿಚಾರಿಸೋಣ ಅಂದ್ರೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಿದ್ಯಾ ಈ ಅಮ್ಮನ್ ತರ. ಹೋಗ್ಲಿ ಬಿಡಮ್ಮ, ನಾನ್ ಕೇಳ್ತೀನಿ. ಹೇಗಿದ್ಯಾ? ಕಷ್ಟ ಸುಖ ಏನಾದಿದ್ರೆ ಹೇಳ್ಕೊ.
ನೋಡಂಜೆ ಇವ್ರಿಬ್ರು ನನ್ನ ರೇಗಿಸ್ತಿದಾರೆ. ಅಂಜು, ಏನಮ್ಮ ಅಂಜು ಇದು? ಅರ್ಧ ಗಂಟೆಯಿಂದ ಒಂದೇ ಒಂದ್ ಒಬ್ಬಟ್ಟು ಸೇರ್ತಾ ಇದೆಯಲ್ಲ. ಮಾ ನಿನ್ ಕಣ್ಣಿಗೇನಾಗಿದೆ? ನನ್ ಹೆಂಡತಿ ಒಂದಲ್ಲ 2 ತಟ್ಟಿದಾಳ್ ನೋಡು. ಪಾಪ 2 ತಟ್ಟಿದ್ದಕ್ಕೆ ಅವಳ ಕೈ ಎಷ್ಟು ಕೆಂಪಾಗೋಗ್ಬಿಟ್ಟಿದೆ ನೋಡು. ಅಯ್ಯೋ ನನ್ನ ಮಗನೇ, ಏನು ಅಂದೆ? 1, 2 ಒಂದ್ ಲೆಕ್ಕನೇನೋ ಅಲ್ವೋ? ನಾನು ಒಬ್ಬಟ್ ಮಾಡೋವಾಗ ಅಜಿತ ಭೂಮಿ ಬಂದ್ರು. ಅಲ್ಲ, ಮನೆ ಆಚೆ ಕಡೆ ಈ ತರ ಪೆಂಡಾಲ್ ಹಾಕೊಂಡು ಇಲ್ಲಿ ಅಡ್ಗೆ ಮಾಡ್ತೀರಲ್ಲಮ್ಮ, ಏನಮ್ಮ ಆಗಿದೆ? ಅದು ಮಳೆ ಬಂದು ಮಳೆ ನಿಂತು ಬಿಸಿಲು ಬೇರೆ ಸ್ಟಾರ್ಟ್ ಆಗೋಯ್ತಲ್ಲಮ್ಮ. ಕರೆಕ್ಟ್ ಆಗಿ ಕೇಳಿದೆ ಕಣ. ನೋಡೋ ನಿಮ್ಮಮ್ಮ ನಮ್ಗೆ ಹೆಂಗ್ ಟಾರ್ಚರ್ ಕೊಡ್ತಾಳೆ. ಮಳೆ ಅಂದ್ರೂ ಬಿಡ್ತಾ ಇಲ್ಲ ಕಣೋ. ನಂಗ್ ಗೊತ್ತಿಲ್ದೆ ಕೇಳ್ತಾ ಇದೀನಿ, ಇವತ್ತೇನಾರ ಹಬ್ಬನ ಇಷ್ಟೊಂದ್ ಮನೆ ಆಚೆ ಕಡೆ ಕುತ್ಕೊಂಡು ಅಡ್ಗೆ ಮಾಡ್ತಾ ಇದೀಯ? ಏನೋ ಅಂದೆ? ಯಾಕೆ ಓಡುತ್ತಿದ್ಯಾ? ಬಾರ ಇಲ್ಲಿ ಮಾತಾಡ್ಬೇಕು. ಇಲ್ಲ, ನಾನ್ ಬರಲ್ಲ. ನಾನೇ ಬರ್ತೀನಿ ಬಿಡು. ಬಾ ಭೂಮಿ. ನೋಡು, ಒಬ್ಬ ಪೊಲೀಸ್. ಬಾರ ಸುಮ್ನೆ. ಅಲ್ವಾ, ಭೂಮಿ ಎಷ್ಟೋ ದಿನ ಆದ್ಮೇಲೆ ನಮ್ ಮನೆಗ್ ಬಂದಿದ್ದಾಳೆ. ಇದ್ ನಮ್ಗೊಂಥರ ಹಬ್ಬನೇ ಅಲ್ವೇನೋ? ಬಣಗಡ್ತಾ ಇರೋ ಬರಡು ಮನೆಗೆ ಮಳೆ ತರ ಮಹಾಲಕ್ಷ್ಮಿ ಬಂದ್ರೆ ಅದು ಹಬ್ಬನೇ ತಾನೆ. ನಮ್ ಮನೇನ ಜೇನ್ ಗೂಡ್ ಮಾಡಿದ ಮುತ್ತಿನ ಮಗಳು ನಮ್ ಮನೆಗ್ ಬಂದ್ರೆ ಅದು ನಮ್ ಪಾಲಿನ ಹಬ್ಬನೇ ಅಲ್ವಾ? ಎಂತ ಒಳ್ಳೆ ಮನೆಗ್ ಸಿಕ್ಕಿದ್ಯಾ ಭೂಮಿ. ಈ ಮನೆಯವ್ರು ಯಾರ ಮನ್ಸು ನೋಯಿಸ್ದೇರ ಹಾಗೆ ನೋಡ್ಕೋಬೇಕು ನೀನು. ನನ್ ನಂಬಿಕೆಗೆ ಕುತ್ತರೋ ಅಂತ ಕೆಲ್ಸ ನನ್ ಸೊಸೆ ಯಾವತ್ತೂ ಮಾಡಲ್ಲ. ಅದ್ ಹೇಗ್ ಸಂಗೀತ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀಯಾ? ಭೂಮಿ ನನ್ನ ಮಗನ್ ಸೆಲೆಕ್ಷನ್. ಅವನ ಆಯ್ಕೆ ಯಾವತ್ತಿಗೂ ತಪ್ಪಾಗಿರೋದಕ್ಕೆ ಸಾಧ್ಯನೇ ಇದ್ದ.